ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನೀಗ ಆಲ್ರೆಡಿ ಹಿಂದೆ 2 ವಿಡಿಯೋಗಳನ್ನ ಮಾಡಿದ್ದೆ. ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಎಜುಕೇಶನ್ ಇಂದ ಗೆಸ್ಟ್ ಫ್ಯಾಕಲ್ಟಿ ಸೆಲೆಕ್ಷನ್ಗೆ ಕಾಲ್ ಮಾಡಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಬಗ್ಗೆ ಹೇಳಿದ್ದೆ. ಒಂದಷ್ಟು ಜನ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ ಅಪ್ಲಿಕೇಶನ್ ಹಾಕೋದು ಯಾವ ಥರ ಅಂತ ಹೇಳಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನೀವು ಆನ್ಲೈನ್ನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವು ಗೂಗಲ್ ವೆಬ್ಸೈಟ್ಗೆ ಹೋಗಿ dc.kar.nic ಅಂತ ಟೈಪ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಒಂದು ಕಾಲೇಜು ಶಿಕ್ಷಣ ಇಲಾಖೆಯ ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ನೀವು ಕೆಳಗೆ ಬಂದ್ರೆ, ಸೊ ನೋಡಿ ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ಇದೆಯಲ್ಲ, ಇಲ್ಲಿ ಕೆಳಗಡೆ 4ನೇದು ನೋಟಿಫಿಕೇಶನ್ ಅಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ 2025-26 ಅಂತ ಇದೆಯಲ್ಲ, ಇದನ್ನ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ಈ ರೀತಿಯ ಒಂದು ಅರ್ಜಿ ಲಿಂಕ್ ಅನ್ನ ತೋರಿಸುವಂತಹ ಒಂದು ವೆಬ್ಸೈಟ್ ನಿಮಗೆ ಅಂದ್ರೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ 25-26 ಅಂತ ಹೇಳ್ತಾರೆ. ಸೊ ನಿಮಗೆ ನೋಟಿಫಿಕೇಶನ್ ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇಲ್ಲಿ ಗಮನವಿಟ್ಟು ನೋಡ್ಬೇಕು ನೀವು. ನೋಡಿ, ನಾನು ಆಗ್ಲೇ ನೋಟಿಫಿಕೇಶನ್ ಹೇಳ್ದಂಗೆ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇರತಕ್ಕಂತ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಎಡಗಡೆ ಅಪ್ಲಿಕೇಶನ್, ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳಿಗೆ ನೀವು ಅರ್ಜಿ ಸಲ್ಲಿಸ್ತೀರ ಅಂದ್ರೆ ಈ ಬಲಗಡೆ ಇರುವಂತಹ ಈ ಒಂದು ಕಾಲಮ್ಗಳಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಹಾಕ್ಬೇಕಾಗಿರುತ್ತೆ. ಸೊ ನಾನೀಗ ಫ್ರೆಶ್ ಅಪ್ಲಿಕೇಶನ್ ಬಗ್ಗೆ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ ಹೇಳಿ. ಸೊ ಇಲ್ಲಿ ಫ್ರೆಶ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ಇದು ಓನ್ಲಿ ಫಾರ್ ನ್ಯೂ ಕ್ಯಾಂಡಿಡೇಟ್ಗೆ ಅಂತಿದೆ. ನೀವು ಹೊಸದಾಗಿ ಏನಾದರೂ ಅರ್ಜಿ ಹಾಕ್ತಾ ಇದ್ದೀರಾ ಆ ಕ್ಯಾಂಡಿಡೇಟ್ ಆಗಿದ್ರೆ, ಸೊ ಇಲ್ಲಿ ಫ್ರೆಶ್ ಅಪ್ಲಿಕೇಶನ್ ಮೇಲೆ ಹಾಕ್ಬೇಕು. ನೀವು ನಾನು ಆಲ್ರೆಡಿ ಅಪ್ಲೈ ಮಾಡಿದೀವಿ ಅಂತ ಹೇಳಿದ್ರೆ ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಇಡೀ ಅಪ್ಲಿಕೇಶನ್ ಅನ್ನ ಎಡಿಟ್ ಮಾಡಿದ್ರೆ ಸಾಕಾಗಿರುತ್ತೆ. ನಾನು ಮೊದಲನೇದು ಫ್ರೆಶ್ ಅಪ್ಲಿಕೇಶನ್ ಒಂದ್ಸಲ ತೋರಿಸ್ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡುವಂತ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು ರಿಜಿಸ್ಟ್ರೇಷನ್ ಫಾರ್ಮ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ 2025-26 ಅಂತೇಳಿ. ಇದೆಲ್ಲವೂ ಪರ್ಸನಲ್ ಇನ್ಫಾರ್ಮೇಶನ್. ಪ್ಯಾರಾಮೀಟರ್ಸ್ ಅನ್ನ ಮಾರ್ಕ್ ಡ್ಯಾಶ್ ಸ್ಟಾರ್ ಅಂತ ಹೇಳ್ತಾರೆ. ಇದು ಎಲ್ಲ ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಪ್ರತಿಯೊಂದು ಮ್ಯಾಂಡೇಟರಿನೇ. ಮೊದಲು ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಸುಮ್ಮನೆ ನಿಮ್ಗೆ ಡೆಮೋ ತೋರಿಸ್ತಾ ಇರೋದು. ಇಮೇಲ್ ಐಡಿ, ನಿಮ್ದು ಏನ್ ಇಮೇಲ್ ಐಡಿ ಇದೆ ಅದನ್ನ ನೀವು ಟೈಪ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಡೆಮೋ ತೋರಿಸ್ತಾ ಇರೋದು, ಇದು ಯಾವುದು ಟ್ರೂ ಇನ್ಫಾರ್ಮೇಶನ್ಸ್ ಅಲ್ಲ. ಸೊ ನೀವು ನಿಮ್ಮ 10th ಬೋರ್ಡ್ ಆಫ್ ಸ್ಟಡಿನ ಸೆಲೆಕ್ಟ್ ಮಾಡ್ಕೋಬೇಕು, SSLC. ಹಾಗೆ ಆ SSLC ರಿಜಿಸ್ಟರ್ ನಂಬರ್ ನ ನೀವು ಹಾಕಬೇಕು. ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿ ಈ ರೀತಿ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಅಪ್ಲಿಕೆಂಟ್ ನೇಮ್, ನಿಮ್ಮ ಹೆಸರು ಏನು, ಓಕೆ, ನಿಮ್ಮ ಆಧಾರ್ ನಂಬರ್ ನ ಎಂಟ್ರಿ ಮಾಡಬೇಕಾಗಿರುತ್ತೆ ಇಲ್ಲಿ. ಸೊ ಅದೆಲ್ಲ ಆದ ನಂತರದಲ್ಲಿ ಫಾದರ್ಸ್ ನೇಮ್ ಕೇಳುತ್ತೆ, ಅದನ್ನ ನೀವು ಎಂಟ್ರಿ ಮಾಡಬೇಕು. ನಿಮ್ಮ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ. ಸೊ ಅದಾದ್ಮೇಲೆ ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ಆರ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಕೇಳುತ್ತೆ. ನೀವು ಏನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಚೂಸ್ ಯುವರ್ ಕೇಡರ್ ಆಸ್ ಪರ್ ಆರ್ಟಿಕಲ್, ಅಂದ್ರೆ ನೀವೇನಾದ್ರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಬಂದಿದೆ ಆದ್ರೆ ಅಲ್ಲಿ ಒಂದು ಕೇಡರ್ ಅನ್ನ ಹಾಕ್ಬೇಕಾಗಿರುತ್ತೆ. ಸೊ ನಿಮ್ಮ ಕಮ್ಯುನಿಕೇಶನ್ ಅಡ್ರೆಸ್, ನೇಮ್ ಆಫ್ ದಿ ನಾಮಿನಿ ಆಫ್ ಇಡಿಗಂಟು ಸ್ಕೀಮ್. ನೋಡಿ, ಈಗ ನಿಮ್ಗೆಲ್ಲ ಗೊತ್ತಿರುವಂಗೆ ಡಿಗ್ರಿ ಕಾಲೇಜಲ್ಲಿ ಇಡಿಗಂಟು ಸ್ಕೀಮ್ ಅನ್ನ ಜಾರಿ ಮಾಡಿದ್ದಾರೆ. ನಿಮ್ಮ ನಾಮಿನಿ ಯಾರು ಅದನ್ನ ಇಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ನಿಮ್ಮ ವೈಫಾ ಅಥವಾ ನಿಮ್ಮ ಮಕ್ಕಳು ಯಾರಾದ್ರೂ ಇದ್ರೆ ಅದನ್ನ ಟೈಪ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ರಿಲೇಶನ್ಶಿಪ್ ಕೊಡ್ಬೇಕು, ಅವರು ಮದರ ಅಥವಾ ಹೆಂಡತಿನ, ಸಣ್ಣ ಡಾಟರ್ ಅಥವಾ ಇನ್ಯಾರಾದ್ರೂ ಇದ್ರೆ ನೀವು ಅವರ ಒಂದು ರಿಲೇಶನ್ಶಿಪ್ ಅನ್ನ ಟೈಪ್ ಮಾಡಬೇಕಾಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಬಂದಿದ್ದೆ ಆದ್ರೆ ಕ್ವಾಲಿಫಿಕೇಶನ್ ಕೇಳ್ತಾನೆ. ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ಫಾರ್ PG ಡಿಗ್ರಿ. ಏನ್ ಕ್ವಾಲಿಫಿಕೇಶನ್ ಅಂತ ಕೇಳ್ತಾರೆ. ನಾನಿಲ್ಲಿ ಸುಮ್ಮನೆ MBA ಅಂತ ಆಗ್ತಾ ಇದೆ ನಿಮಗೆ ತೋರ್ಸೋಕ್ಕೋಸ್ಕರ. ಸೆಲೆಕ್ಟ್ ಸಬ್ಜೆಕ್ಟ್ ಆಫ್ ದಿ ಸ್ಟಡಿ ಆಫ್ PG, ಪೋಸ್ಟ್ ಗ್ರಾಜುಯೇಷನ್ ಏನ್ ಮಾಡಿದೀರಾ, ಸೊ ಅದನ್ನ ಟೈಪ್ ಮಾಡ್ತಾ ಇದ್ದೀನಿ. ಸ್ಪೆಷಲೈಸೇಷನ್ ಆಫ್ ದಿ PG, ನಾನು ಫಿನಾನ್ಸ್ ಅಂತ ಹಾಕ್ತೀನಿ. ಸೊ ಸೆಲೆಕ್ಟ್ ಇಯರ್ ಆಫ್ ಪಾಸಿಂಗ್ ಹಾಕ್ತಾ ಇದ್ದೀನಿ. ಪರ್ಸೆಂಟೇಜ್ ಅನ್ನ ಕೇಳ್ತದೆ. ಡೋಂಟ್ ಎಂಟರ್ CGPA, ಅಪ್ಲಿಕೇಶನ್ ಫಿಲ್ಡ್ ವಿತ್ CGPA ವಿಲ್ ಬಿ ರಿಜೆಕ್ಟೆಡ್ ಅಂತ ಹೇಳ್ತೀನಿ. ನೀವು ಪರ್ಸೆಂಟೇಜ್ ಅಲ್ಲೇ ಹಾಕ್ಬೇಕು. ಓಕೆ, ನಿಮಗೆ ಅಡಿಷನಲ್ ಕ್ವಾಲಿಫಿಕೇಶನ್ ಕೇಳ್ತಾ ಹೋಗ್ತೇನೆ. ನಿಮ್ಗೆ MPhil ಆಗಿದೆಯಾ, ಆಗಿದ್ರೆ ಎಸ್ ಅಂತ ಹಾಕ್ಬೇಕಾಗಿರುತ್ತೆ. ಎಸ್. ಕ್ವಾಲಿಫಿಕೇಶನ್ ಆಸ್ ಪರ್ UGC PhD ಆಗಿದೆಯಾ, ಆಗಿದ್ರೆ ಎಸ್ ಹಾಕಿ, ಇಲ್ಲಾಂದ್ರೆ ನೋ ಹಾಕಿ. ನೆಟ್ಟು ಸ್ಲೆಟ್ಟು ಯಾವ್ದಾದ್ರು ಆಗಿದೆಯಾ, ಪಾಸ್ ಆಗಿದ್ರೆ ಎಸ್ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ.
ನೆಕ್ಸ್ಟ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ಗೆ ನೆಕ್ಸ್ಟ್ ಆ ಒಂದು ನಾವು ಫಿಲ್ ಮಾಡಬೇಕಾಗಿರುತ್ತೆ ಇನ್ಫಾರ್ಮೇಶನ್. ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಕರ್ನಾಟಕ ಸ್ಟೇಟ್ ಆಸ್ ಎ ಗೆಸ್ಟ್ ಫ್ಯಾಕಲ್ಟಿ ವಿಲ್ ಓನ್ಲಿ ಬಿ ಕನ್ಸಿಡರ್ ಅಂತ ಹೇಳ್ತೀನಿ. ಸೊ ನೀವು ಕರ್ನಾಟಕದಲ್ಲಿರುವಂತಹ ಯಾವುದೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ಮಾಡಿದ್ರೆ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇನ್ನು ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಯೂನಿವರ್ಸಿಟಿಗಳಲ್ಲಿ ಮಾಡಿರುವಂತಹ ಸರ್ವಿಸಸ್ ಅನ್ನ ಕಂಪಲ್ಸರಿಯಾಗಿ ನಾವು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದು ಕಂಡೀಷನ್. ನೋಡಿ, ಇಲ್ಲಿ ನೀವು ಇಯರ್ ಆದ್ಮೇಲೆ ಇಲ್ಲಿ ಸೆಮಿಸ್ಟರ್ ವೈಸ್ ಕೇಳ್ತಾನೆ. ಆರ್ಟ್ ಸೆಮಿಸ್ಟರ್, ಈವನ್ ಸೆಮಿಸ್ಟರ್ ಅಂತೇಳಿ. ಆರ್ಟ್ ಸೆಮಿಸ್ಟರ್ ಯಾವಾಗಲೂ ಅದು 4 ಮಂತ್ ಇರುತ್ತೆ, ಅಥವಾ ಏನಾದರೂ ಜಾಸ್ತಿ ದಿನಗಳಾಗಿತ್ತು ಅಂತ ಹೇಳಿದ್ರೆ 13 days 12 days ಅಂತೇಳಿ. ಮತ್ತೆ ಅಗೇನ್ ಈವನ್ ಸೆಮಿಸ್ಟರು ಅದು 4 months ಆಗಿರುತ್ತೆ. ಅದು ಡೇಸ್ ಎಷ್ಟು, 4 days 4 months ಮೇಲೆ ಎಷ್ಟು ದಿನಗಳು ಅಂತೇಳಿ ಕೇಳ್ತಾರೆ. ಆನ್ಯುವಲ್ ಸಿಸ್ಟಮ್ ಆಗಿರೋ ಸಪೋಸ್ ನೀವೇನಾದ್ರು ನಾನ್ CBCS ಸಿಸ್ಟಮು ಅಥವಾ ನಾನ್ ಸೆಮಿಸ್ಟರ್ ಸ್ಕೀಮಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಈ ಕಡೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಯಾವ ಇಯರು, ಸಪೋಸ್ 2001-2 ಅಲ್ಲೆಲ್ಲ ಅವಾಗೆಲ್ಲ ಆನ್ಯುವಲ್ ಇತ್ತು. ಮಂತ್ ಎಷ್ಟು ಮಂತು, 10 month ಇರ್ತಿತ್ತು ಅವಾಗ. ಡೇಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಒಂದು 10 months 15 days ಈ ಥರ ಹಾಕೊಂಡು. ಸೊ ಹ್ಯಾವ್ ಯು ಥಾಟ್ PG ಕ್ಲಾಸಸ್, ನೀವೇನಾದ್ರು ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಪಾಠ ಮಾಡಿದರೆ ಅದನ್ನು ಎಸ್ ಅಂತ ಹಾಕಿ, ಇಲ್ಲ ಡಿಗ್ರಿ ಕಾಲೇಜ್ ಅಂತಂದರೆ ನೋ ಅಂತ ತಗೊಂಡಿದೆ ಅದನ್ನು ಮಾಡಿ. ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಸೆಂಡ್ OTP ಟು ಸಬ್ಮಿಟ್ ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸ್ ಅಂತೇಳಿ ನಿಮ್ಮ ಒಂದು ಈ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನು ಇಲ್ಲಿ ಎಂಟ್ರಿ ಮಾಡಿ ನೀವು ಸಬ್ಮಿಟನ್ನು ಕೊಟ್ಟಿದ್ದೆ ಆದರೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಕಾಲಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲ್ ಮಾಡಿರುವ ಗೆಸ್ಟ್ ಫ್ಯಾಕಲ್ಟಿ 2025-26ನೇ ಸಾಲಿನ ಅಪ್ಲಿಕೇಶನ್ ಆನ್ಲೈನಲ್ಲಿ ಯಾವ ರೀತಿ ಹಾಕೋದಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ವಿಡಿಯೋ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬೈ.